ನೀವು ಕವರ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀವಿ, ಹೌದಲ್ವಾ? ಅದು ನೀವು ಕವರ್ ಮಾಡಿರೋದು ಬಿಟ್ಟಿರೋ ಜಾಗದಲ್ಲಿ JJM ಕವರ್ ಆಗ್ತದೆ. ಅಲ್ಲಿ ಅವ್ರು ಬೋರ್ವೆಲ್ಸ್ ಕೊಡ್ತಿದಾರ, ಉದ್ಯೋಗ ಆಗ್ತಾ ಇದೆ. ಬೇರೆ ಏನೇನು ಸಮಸ್ಯೆ? JJM ಅನ್ನು ಕೆಲಸ ಇರೋದು ಆಲ್ಮೋಸ್ಟ್ 196 ಇದೆ. ಟೆಂಡರ್ ಆಗಿರುವಂಥದ್ದು ಕಾಮಗಾರಿ ಟೆಂಡರ್ ಆಗಿರೋದು ಎಷ್ಟು 120 ಕೂಡ. ಕೆಲಸ ಶುರುವಾಗಿರೋದು ಅದರಲ್ಲೂ ಕಡಿಮೆ ಅಲ್ಲ. ಮತ್ತೆ ಟೆಂಡರ್ ಆಗಿರೋ ಬರ್ತಾ ಇಲ್ಲ. ಏನು ಕಾರಣ? ನೀವು ಕಾಮಗಾರಿ ಮೀಟಿಂಗ್ ಕರೆದು ಅದರ ಕೆಲಸ ತಗೊಳ್ಳೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಮೀಟಿಂಗ್ ತಗೊಂಡಿರೋದು ಇಂಪಾರ್ಟೆಂಟ್ ಅಲ್ಲ, ಅವರೆಲ್ಲರೂ ಕೆಲಸ ಮಾಡಬೇಕಾಗಿತ್ತಲ್ಲ ಇಷ್ಟೊತ್ತಾಗಲಿ. ನಾವು ಇನ್ಫಾರ್ಮ್ ಮಾಡಿದ್ದೀವಿ ಮೇಡಮ್. ಕೆಲಸ ತಗೊಳ್ಳೋದಕ್ಕೆ ನಿಮ್ಗೆ ಆಗತ್ತಾ ಆಗಲ್ಲ? ನೀವು ಇನ್ಫಾರ್ಮ್ ಮಾಡಿದ್ದೀರಾ, ಮೀಟಿಂಗ್ ಮಾಡಿದ್ದೀರಾ, ಕಾಲ್ ಮಾಡಿದ್ದೀರಾ, ಕೇಳ್ತಾ ಇಲ್ಲ, ಕ್ಲಾರಿಫಿಕೇಶನ್ ಕೇಳ್ತಾ ಇಲ್ಲ. JJM ಕೆಲಸ ನೀವೇ ತಗೋಬೇಕಲ್ವಾ? ಆ ಕೆಲಸ ಮಾಡುವಾಗ ಅಟ್ಲೀಸ್ಟ್ ಆ ವಿಲೇಜಸ್ಗೆ ಬೋರ್ವೆಲ್ ಏನೋ ಸಮಸ್ಯೆ ಬಗೆಹರಿತ್ತಲ್ಲ. ಈಗ ನಿಮ್ಮ ಪ್ರಕಾರವೇ ನೀವೇ ಹೇಳ್ತಾ ಇದ್ರೆ ಟೆಂಡರೇ 196 ಆಗಿದೆ ಅಂತ. 50% ಕೆಲಸ ಶುರುವಾಗಿದೆಯಾ? 124 124ರಲ್ಲಿ 91 ಸ್ಟಾರ್ಟ್ ಮಾಡಿದ್ರು. ಇನ್ನು ಮಿಕ್ಕಿದವ್ರಿಗೆಲ್ಲ ಹೇಳಿದ್ರು ಮೊನ್ನೆ ಸಾಹೇಬರು ನಾನು ನಮ್ಮ ಆಫೀಸಲ್ಲೇ ಎಲ್ಲ ಕಾಂಟ್ರಾಕ್ಟರ್ಸ್ ಯಾಕೆ ಅವ್ರು ಮಾಡ್ತಾ ಇಲ್ಲ ಅಂತ ತಿಳ್ಕೋಬೇಕಲ್ಲ. ನೀವು ಏನು ಕೆಲಸ ಮಾಡಿಸ್ಬೇಕು ಅಂತಲೂ ತಿಳ್ಕೋಬೇಕು. ಮಾಡಲಿಲ್ಲ ಯಾಕೆ, ಹೇಗೆ ಅವ್ರನ್ನ ನೀವು ಹತ್ರ ಕರೆದು ಮಾತಾಡಿಕೊಂಡು ನೀವು ನಿಮ್ಮ ಹೈಯರ್ ಆಫೀಸರ್ಸು ಅವ್ರ ಹತ್ರ ಕೆಲಸ ತಗೋಬೇಕು. ಕಾರಣ ಹೇಳ್ಬಾರ್ದು. ನಿಮಗೆಲ್ಲ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಯಾವ್ದ್ರಲ್ಲಿ ನೀವು ಆ ಕೆಲಸ ತಗೊಳಕ್ಕಾಗುತ್ತೆ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಮತ್ತು ಬೋರ್ವೆಲ್ಸು 37 ಲಕ್ಷ 196 ಅದರಲ್ಲಿ MOE ಆಗಿರೋದು 161, ಟೆಂಡರ್ ಆಗಿರೋದು 124, ಈಗ 91 196 ಟೋಟಲ್ ವರ್ಕ್ಸ್. ಹಲೋ 196 ಟೆಂಡರ್ ಆಗಿರೋದು ಎಷ್ಟಾಗಿದೆ? ಹಿಂದೇನೂ ಪ್ರಯತ್ನ ಆಗ್ಬೇಕಲ್ಲ. ಇವತ್ತು ನೀವು ಪ್ರಯತ್ನ ಮಾಡ್ತೀವಿ ಅಂತ ಅದಿಲ್ಲ, ಹಿಂದೇನೂ ಆ ಮಕ್ಕಳಿಗೋಸ್ಕರ ಅಂತ ಒಂದು ಸಮಯ, ಅದಕ್ಕೊಂದು ಪ್ರೊಸೀಜರ್ಸು ಹಿಂಗೆ ಮಾಡಿದ್ರೆ ಅವ್ರಿಗೆ ಅವೇರ್ನೆಸ್ ಕೊಡ್ಬೋದು, ಯುಟಿಲೈಸ್ ಮಾಡ್ಕೊತಾರೆ, ಹೆಲ್ಪ್ ಆಗುತ್ತೆ. 10th ಬರೋ ವರ್ಷದಲ್ಲಿ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋ ಕನ್ಸರ್ನಿಂದ ನೀವು ಮಾಡ್ತಾ ಇರೋದಲ್ಲ ಇದನ್ನ. ಅವರ ಹೈಯರ್ ಎಜುಕೇಷನ್ಸ್ಗೆ ಈ ಸಿಸ್ಟಮ್ನ ನೀವು 10th ಒಳಗಡೆ 7th ಒಳಗಡೆ ಈ ಪ್ರೋಗ್ರಾಮ್ಸ್ನ ನೀವು ಅವೇರ್ನೆಸ್ ಕೊಟ್ಟರೆ ಅಟ್ಲೀಸ್ಟ್ ಹೈಯರ್ ಎಜುಕೇಷನ್ ಮಾಡುವಂಥ ಹೆಣ್ಮಗು ಇರ್ಬೋದು, ಆ ವಿದ್ಯಾರ್ಥಿಗಳು ಗಂಡ್ಮಕ್ಳು ಇರ್ಬೋದು, ಆ ತಂದೆ ತಾಯಿ ಹೊರೆ ಆಗಲ್ಲ, ಓದ್ಕೋತಾರೆ ಸೆಲ್ಫ್ ಇಂಟ್ರೆಸ್ಟಿಂದ. ನೀವು ಅದು ಗಮನ ಹರಿಸಲ್ಲ. ಈಗ ಜಾಸ್ತಿ ನನ್ನ ಗಮನದಲ್ಲಿ ಇಲ್ಲ. ನೀವು ಅದನ್ನ ಫಸ್ಟ್ ಮಾಹಿತಿ ಕೊಡಬೇಕು. ನೀವು ಅದನ್ನು ಹೇಳ್ತೀರಾ ತುಂಬ ಜನಕ್ಕೆ ಯುಟಿಲೈಸ್ ಮಾಡ್ತಾ ಇಲ್ಲ ಅಲ್ಲ, ಅದ್ರ ಮಾಹಿತಿ ಇಲ್ಲ. ಹೇಗೆ ಇದನ್ನ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಇಂಥ ಬೆನಿಫಿಟ್ ಅವ್ರಿಗೆ ಮುಟ್ಟಿದ್ರೆ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ. ವರ್ಷ ಹೋಗುತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತೆ ಕೋಆರ್ಡಿನೇಷನ್ ಮಾಡ್ಕೊಂಡು ನೀವು ಸ್ಕಾಲರ್ಶಿಪ್ ಸ್ಕೀಮ್ ಹೇಳೋದಕ್ಕೆ ಯಶಸ್ವಿ ಆಗಲ್ಲ. ನಿಮ್ಮ ಕಾರ್ಯಕ್ರಮ ಅದನ್ನ ಬರೆದಿಟ್ಕೊಂಡು ಒಂದು ಸೋಷಿಯಲ್ ಕನ್ಸರ್ನ್ ಇಲ್ಲ ಅಂತಂದ್ರೆ ನೀವು ಯಾವುದೇ ಪ್ರೋಗ್ರಾಮ್, ಗೌರ್ಮೆಂಟ್ ಪ್ರೋಗ್ರಾಮ್ಸ್, ಎಜುಕೇಶನ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ನೀವು ರೀಚ್ ಆಗಿ ಅಂತ ಹೇಳಲ್ಲ. ನಿಮಗೆ ಇದರ ಅವಶ್ಯಕತೆ ಯಾರಿದೆ, ಎಲ್ಲಿ ನಾವು ಅವೇರ್ನೆಸ್ ಕೊಡಬೇಕು, ಯಾವ ರೀತಿ ಹೋಮ್ವರ್ಕ್ ಮಾಡ್ಕೋಬೇಕು ಅಂತ ನೀವು ಶಿಕ್ಷಣ ಇಲಾಖೆಗಳು ಕೂತ್ಕೊಂಡಾಗ ಮಾತ್ರ ಸಮಾಜ ಕಲ್ಯಾಣ ಇಲಾಖೆ ಯಶಸ್ವಿ ಆಗಿರುವಂಥ ಪ್ರೋಗ್ರಾಮ್ಸ್ನ ಮುಟ್ಟಿಸ್ಬೋದು. ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕಾಲರ್ಶಿಪ್ ತಗೊಳ್ಳೋದಕ್ಕೆ ನನಗೆ ಗೊತ್ತಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇವತ್ತು ಯಾರಾದರೂ KJM ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾರ, ತಗೊಂಡಿದ್ದಾರ, ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗುತ್ತೆ. ಇದರ ಬೆನಿಫಿಟ್ಸ್ ತಗೋತಾರೆ. ಅಮಾಯಕರು ಇನ್ನೋಸೆನ್ಸ್ ಇರೋದು ಬೆನಿಫಿಟ್ಸ್ ತಗೋಬೇಕು ಅಂತ ನನಗೆ ಅನಿಸುತ್ತೆ.
ಯಾರು ಎಜುಕೇಟ್ ಆಗಿರ್ತಾರೆ, ಯಾರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ಅವರೇ ಬರೋದು. ನೆಕ್ಸ್ಟ್ ಟೈಮ್ ಇನ್ನೊಬ್ರು ಅವರೇ ಕರ್ಕೊಂಡ್ಬರೋದು. ಅವ್ರ ತಿಳುವಳಿಕೆಯಿಂದ ಅವ್ರು ಬಂದಿದ್ದಾರಲ್ಲ, ನಮಗೆ ತುಂಬ ಕಡಿಮೆ ಟಾರ್ಗೆಟ್ಸ್ ಇದ್ದಾವೆ, ಸ್ವಲ್ಪ ಬೆನಿಫಿಷರೀಸ್ ಇದೆ, ಮಾಡಿದ್ರೆ ಆಯಿತು, ಆ ಥರ ಮಾಡಿ ಕಾರ್ಯಕ್ರಮ ಗೊತ್ತಿದ್ದಾಗ ನಾಳೆ ಅದ್ರ ಬೆನಿಫಿಟ್ ಯಾರೋ 10 ಜನ ತಗೋತಾರೆ, ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡಿ ಅಂತ ನನ್ನ ಕನಸಲ್ಲಿದೆ. ನಿಮಗೆ ಆ ಒಂದು ವಿಚಾರದಲ್ಲಿ ಕನಸನ್ನು ಬರಬೇಕು, ಆಮೇಲೆ ರೆಸ್ಪಾನ್ಸಿಬಲ್ ಆಗಿ ನೀವು ನಿಮ್ಮ ಕೆಲಸಗಳನ್ನ ಮಾಡುವಂಥದ್ದನ್ನು ಕಲಿಬೇಕು. ನಾವು ನಿಮ್ಮನ್ನ ಯಾವಾಗೋ ಮೀಟಿಂಗ್ ಕರೆದಾಗ ಬರೆಯೋದ್ರಿಂದ ರಿವ್ಯೂ ಆಗೋದ್ರಿಂದ ಸಾಧನೆ ಆಗಲ್ಲ, ಗುರಿ ಮುಟ್ಟಲ್ಲ. ನಾವು ಯಾವುದು ಕನಸನ್ನು ಇರಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕನಸನ್ನು ಇದ್ರೇ ನೀವು ಅದರಲ್ಲಿ ಅಚೀವ್ಮೆಂಟ್ಸ್ ನೋಡೋಕ್ಕಾಗುತ್ತೆ. ಸೋಷಿಯಲ್ ಕನ್ಸರ್ನ್ ಇದ್ದಾಗ ಅಚೀವ್ಮೆಂಟ್ ನೋಡೋಕ್ಕಾಗುತ್ತೆ. ಅಟ್ಲೀಸ್ಟ್ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ಈ ಕೆಲಸ ಮಾಡಿದ್ದೀನಿ, ಇದರಿಂದ ಉಪಯೋಗ ಆಯಿತು, ಈ ಮೀಟಿಂಗ್ ಸಕ್ಸಸ್ ಮಾಡಿದ್ದೀನಿ, ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಎಲ್ಲ ಇಲಾಖೆಗಳು ಯಾವ ರೀತಿ ನಿಮ್ಮ ಕಾರ್ಯವೈಖರಿ ಇದೆ ಅಂತ ದಯಮಾಡಿ ಬದಲಾವಣೆ ಮಾಡಿಕೊಂಡು ನೋಡಿ. ಅವಾಗ ನಿಮ್ಗೆ ಎಷ್ಟು ಉತ್ಸಾಹ ಇರುತ್ತೆ, ಅವಾಗ ನೋಡಿ ಆ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳಕ್ಕೆ ಎಷ್ಟು ಜನ ಬರ್ತಾರೆ, ಅದರಿಂದ ಉಪಯೋಗ ಎಷ್ಟು ಜನ ಮಾಡ್ಕೊತಾರೆ, ಅದರ ಬೇಡಿಕೆ ಏನಿದೆ, ಅದರ ಇಂಪಾರ್ಟೆನ್ಸ್ ನೀವು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ನೀವು ಆ ಕಾರ್ಯಕ್ರಮಗಳನ್ನ ತಗೊಂಡು ಜನಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ, ವಿದ್ಯಾರ್ಥಿಗಳ ಮಧ್ಯೆ ಹೋಗಬೇಕು ಅಂತ ನನ್ನ ಕಲ್ಪನೆ. ಅದನ್ನು ನೀವು ನೆಕ್ಸ್ಟ್ 2 ಮಂತ್ಸಲ್ಲಿ 3 ಮಂತ್ಸಲ್ಲಿ ನಾವು ಮತ್ತೆ KDP ಮೀಟಿಂಗ್ ಮಾಡೋ ಅಷ್ಟರಲ್ಲಿ ನೀವು ಪಾಸಿಟಿವ್ ರಿಸಲ್ಟ್ಸ್ ತಗೊಂಡು ಬಂದಾಗ ಖುಷಿ ಆಗುತ್ತೆ, ಅಪ್ರಿಷಿಯೇಟ್ ಮಾಡ್ತೀವಿ. ಗೌರ್ಮೆಂಟ್ ಪ್ರೋಗ್ರಾಮ್ಸ್ ದಿನ ಯಾವ ಇಲಾಖೆ ಅದನ್ನು ಯಶಸ್ವಿಯಾಗಿ ಫುಲ್ಫಿಲ್ ಮಾಡಿರುತ್ತೆ, ನ್ಯಾಷನಲ್ ಫೆಸ್ಟಿವಲ್ಸ್ ದಿನ ನಾನೇ ನಿಮ್ಮನ್ನು ಸನ್ಮಾನ ಮಾಡ್ತೀನಿ. ನಿಮಗೆ ಅದು ಆಸಕ್ತಿ ಬರಬೇಕು, ಕಳಕಳಿ ಕೂಡ ಇರಬೇಕು ಅಂತ ನಾನು ಹೇಳ್ತೀನಿ. ಹಂತದಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಮತ್ತು ಅದಕ್ಕೆ ಯಾವ ಪ್ರಯತ್ನ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ರಿವ್ಯೂ ಮಾಡಿದ್ದೀವಿ. ಎಕ್ಸೆಪ್ಟ್ ರೆವಿನ್ಯೂ ಬಿಟ್ಟಿದ್ದೀವಿ. ರೆವಿನ್ಯೂದು ಮತ್ತು RDPR ಎರಡೂ ಕೂಡ ಇಶ್ಯೂಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಒಂದು ಪ್ರತ್ಯೇಕವಾಗಿ 2-3 ಗಂಟೆ ಕಾಲ ಸಭೆಗೆ ಕಾಲಾವಕಾಶ ಬೇಕು ಅಂದಿದ್ದಕ್ಕೆ ಅವೆರಡು ಹೊರತುಪಡಿಸಿ ಎಲ್ಲ ಇಲಾಖೆಗಳ ರಿವ್ಯೂ ಆಗಿದೆ. ಸೊ ಆಲ್ಮೋಸ್ಟ್ ಕೆಲವೊಂದು ಇಲಾಖೆಗಳನ್ನ ನಾವು ರಿವ್ಯೂ ಮಾಡಿದ್ರಿಂದ ಎಲ್ಲ ಆಫೀಸರ್ಸು ಮುಂದಿನ ದಿನಗಳಲ್ಲಿ ಅವರವರ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ಸೊ ಅವ್ರ ಡ್ಯೂಟೀಸ್ನ ಎಕ್ಸಿಕ್ಯೂಟ್ ಮಾಡುವಂಥದ್ರಲ್ಲಿ ನೆಕ್ಸ್ಟ್ 3 ಮಂತ್ಸಲ್ಲಿ ಪ್ರೋಗ್ರೆಸ್ಸಿಂದ ಬರಬೇಕು ಅಂತ ಹೇಳಿರೋದ್ರಿಂದ ಅಲರ್ಟ್ ಆಗ್ತಾರೆ. ಸೊ ಕೆಲವೊಂದು ಕಾರ್ಯಕ್ರಮಗಳ ಅವಶ್ಯಕತೆಯೂ ಇರೋದ್ರಿಂದ ಅವರಿಗೆ ನಾವು ಇದೊಂದು ರಿವ್ಯೂ ಮಾಡ್ತಾ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದೀವಿ. ಯಾವ್ಯಾವ ಇಲಾಖೆಯದು ಏನೇನು ಕೆಲಸ ಪೆಂಡಿಂಗ್ ಇದೆ, ಯಾವ ಟೈಮ್ ಲಿಮಿಟಲ್ಲಿ ಕಂಪ್ಲೀಟ್ ಮಾಡಬೇಕು, ಯಾವ ರೀತಿ ಹೋಮ್ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು, ಅದು ರೈತರಿಗೂ ವಿದ್ಯಾರ್ಥಿಗಳ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ಮುಖ್ಯವಾದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಆಫೀಸರ್ಸಿಂದ ಮಾಹಿತಿ ತಗೊಂಡು ಇನ್ನೂ ಸ್ವಲ್ಪ ಚುರುಕಾಗಿ ಅವ್ರ ಕಾರ್ಯವೈಖರಿ ಇರಬೇಕು ಅನ್ನೋದನ್ನು ನಾನು ಸಭೆಯಲ್ಲಿ ಹೇಳೋವಂಥದ್ದನ್ನು ಮಾಡಿದ್ದೀನಿ. ಹೇಳಿದ್ದೀನಿ.